ಟ್ಯಾಟೂ ಹಾಕ್ಸ್ಕೊಳ್ಳೋದು ಸರಿನಾ? ನಿಜವಾದ ವಿಷಯ ಏನು? ನಮಸ್ಕಾರ ರಾಯರ ಭಕ್ತರೇ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಹಲವಾರು ರಾಯರ ಭಕ್ತರು ತಮ್ಮ ಕೈ ಮೇಲೆ, ಎದೆಯ ಮೇಲೆ ಅಥವಾ ದೇಹದ ಬೇರೆ ಭಾಗಗಳಲ್ಲಿ ಶ್ರೀ ರಾಘವೇಂದ್ರಾಯ ನಮಃ, ರಾಯರ ಹೆಸರು ಅಥವಾ ರಾಯರ ಚಿತ್ರವನ್ನು ಟ್ಯಾಟೂ ಹಾಕ್ಸ್ಕೊಳ್ತಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ರಾಯರ ಟ್ಯಾಟೂ ಹಾಕ್ಸ್ಕೊಳ್ಳೋದು ಸರಿನಾ? ಇದರಿಂದ ರಾಯರಿಗೆ ಅಪಚಾರವಾಗ್ತದೆಯಾ ಅಥವಾ ಇದು ಭಕ್ತಿಯ ಒಂದು ರೂಪವೇ? ಇದರ ಬಗ್ಗೆ ನಿಜವಾಗಿ ಏನು ಹೇಳಬಹುದು ಎಂಬುದನ್ನು ಇಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ರಾಯರ ಚಿತ್ರ ಅಥವಾ ಹೆಸರನ್ನು ದೇಹದ ಮೇಲೆ ಟ್ಯಾಟೂ ಹಾಕ್ಸ್ಕೊಳ್ಳಬಾರದು ಎಂದು ಹೇಳುವ ಒಂದು ಸ್ಪಷ್ಟವಾದ, ಎಲ್ಲರೂ ಒಪ್ಪಿಕೊಳ್ಳುವ ಶಾಸ್ತ್ರ ನಿಯಮವಿದೆ ಎಂದು ಹೇಳಲು ಆಧಾರವಿಲ್ಲ. ಅದೇ ರೀತಿ ರಾಯರ ಟ್ಯಾಟೂ ಹಾಕ್ಸ್ಕೊಂಡರೆ ರಾಯರ ಅನುಗ್ರಹ ಸಿಗುವುದಿಲ್ಲ ಎಂದು ಕೂಡ ಖಚಿತವಾಗಿ ಹೇಳಲು ಶಾಸ್ತ್ರೀಯ ಆಧಾರವಿಲ್ಲ. ಹೀಗಾಗಿ ಯಾರಾದರೂ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ ಎಂದು ಅವರನ್ನು ಭಕ್ತಿ ಇಲ್ಲದವರು ಎಂದು ನಿರ್ಧರಿಸುವುದು ಸರಿಯಲ್ಲ. ಭಕ್ತಿಯ ಮೂಲವೇನು? ಮನಸ್ಸಿನ ನಂಬಿಕೆ, ಶ್ರದ್ಧೆ ಮತ್ತು ಸಾತ್ವಿಕ ಜೀವನ. ಕೇವಲ ದೇಹದ ಮೇಲೆ ರಾಯರ ಹೆಸರು ಇರುವುದರಿಂದ ಭಕ್ತಿ ಸಾಬೀತಾಗುವುದಿಲ್ಲ. ಅದೇ ರೀತಿ ದೇಹದ ಮೇಲೆ ಟ್ಯಾಟೂ ಇಲ್ಲದಿದ್ದರೆ ಭಕ್ತಿಯ ಪ್ರಮುಖ ಅಂಶಗಳು. ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿಷಯವಿದೆ. ನಾವು ದೇವರ ಚಿತ್ರವನ್ನು ಎಲ್ಲಿ ಬಳಸುತ್ತಿದ್ದೇವೆ ಎಂಬುದನ್ನು ಕೂಡ ಯೋಚಿಸಬೇಕು. ಸಾಮಾನ್ಯವಾಗಿ ದೇವರ ಚಿತ್ರ ಅಥವಾ ನಾಮವನ್ನು ನಾವು ಪೂಜ್ಯವಾಗಿ, ಗೌರವದಿಂದ ನೋಡುತ್ತೇವೆ. ಆದರೆ ಟ್ಯಾಟೂ ಎಂದರೆ ಅದು ನಮ್ಮ ದೇಹದ ಜೊತೆ ಸದಾಕಾಲ ಇರುತ್ತದೆ. ದೇಹದ ಪ್ರತಿಯೊಂದು ಸಂದರ್ಭವನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕೆಲವರು ದೇವರ ಚಿತ್ರವನ್ನು ದೇಹದ ಮೇಲೆ ಶಾಶ್ವತವಾಗಿ ಹಾಕಿಸಿಕೊಳ್ಳುವುದಕ್ಕಿಂತ ಪೂಜಾ ಸ್ಥಳದಲ್ಲಿ ರಾಯರ ಚಿತ್ರ ಇಟ್ಟು ಪೂಜಿಸುವುದು ಹೆಚ್ಚು ಗೌರವಯುತ ಎಂದು ಭಾವಿಸುತ್ತಾರೆ. ಇದು ಅವರ ಭಕ್ತಿಯ ದೃಷ್ಟಿಕೋನ. ಹಾಗಾದರೆ ಟ್ಯಾಟೂ ಹಾಕಿಸಿಕೊಂಡವರು ತಪ್ಪು ಮಾಡಿದ್ದಾರೆ ಎಂದು ಹೇಳಬಹುದೇ? ಅಷ್ಟು ಸರಳವಾಗಿ ಹೇಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ರಾಯರ ಮೇಲಿನ ಅಪಾರವಾದ ಭಕ್ತಿಯಿಂದ, ಗೌರವದಿಂದ ಟ್ಯಾಟೂ ಹಾಕಿಸಿಕೊಂಡಿರಬಹುದು. ಅವನ ಉದ್ದೇಶ ರಾಯರನ್ನು ಅವಮಾನಿಸುವುದಲ್ಲ. ಆದ್ದರಿಂದ ಅವನ ಭಕ್ತಿಯನ್ನು ನಾವು ಪ್ರಶ್ನಿಸುವ ಅಗತ್ಯವಿಲ್ಲ. ಆದರೆ ಟ್ಯಾಟೂ ಹಾಕಿಸಿಕೊಳ್ಳಲು ಯೋಚಿಸುತ್ತಿರುವವರು ಒಂದು ವಿಷಯವನ್ನು ಮಾತ್ರ ಯೋಚಿಸಬೇಕು. ನಾನು ಇದನ್ನು ಕೇವಲ ಫ್ಯಾಷನ್ಗಾಗಿ ಮಾಡುತ್ತಿದ್ದೇನೆಯಾ ಅಥವಾ ನಿಜವಾದ ಭಕ್ತಿಯಿಂದ ಮಾಡುತ್ತಿದ್ದೇನೆಯಾ? ಯಾಕೆಂದರೆ ರಾಯರ ಹೆಸರು ಒಂದು ಫ್ಯಾಷನ್ ಚಿಹ್ನೆಯಾಗಬಾರದು. ರಾಯರ ನಾಮ ನಮ್ಮ ಜೀವನವನ್ನು ಬದಲಾಯಿಸುವ ಪ್ರೇರಣೆಯಾಗಬೇಕು. ಉದಾಹರಣೆಗೆ, ನಾವು ಕೈ ಮೇಲೆ ಶ್ರೀ ರಾಘವೇಂದ್ರಾಯ ನಮಃ ಎಂದು ಟ್ಯಾಟೂ ಹಾಕಿಸಿಕೊಂಡಿದ್ದೇವೆ. ಆದರೆ ಜೀವನದಲ್ಲಿ ಸುಳ್ಳು ಹೇಳುತ್ತಿದ್ದೇವೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡುತ್ತಿದ್ದೇವೆ, ಕೋಪ ಮತ್ತು ಅಹಂಕಾರದಿಂದ ವರ್ತಿಸುತ್ತಿದ್ದೇವೆ ಎಂದರೆ ಕೇವಲ ಟ್ಯಾಟೂ ನಮ್ಮ ಭಕ್ತಿಯನ್ನು ತೋರಿಸುವುದಿಲ್ಲ. ಅದರ ಬದಲು ಟ್ಯಾಟೂ ಇಲ್ಲದಿದ್ದರೂ ಪ್ರತಿದಿನ ರಾಯರನ್ನು ನೆನೆದು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಭಕ್ತಿಯಿಂದ ಜಪಿಸಿ ಒಳ್ಳೆಯ ಜೀವನ ನಡೆಸುವ ವ್ಯಕ್ತಿಯ ಭಕ್ತಿಯೇ ಮುಖ್ಯ. ಹೀಗಾಗಿ ಈ ವಿಷಯದಲ್ಲಿ ಎರಡು ಅತಿರೇಕದ ಮಾತುಗಳನ್ನು ನಾವು ತಪ್ಪಿಸಬೇಕು. ಒಂದು, ರಾಯರ ಟ್ಯಾಟೂ ಹಾಕಿಸಿಕೊಂಡ್ರೆ ಖಂಡಿತ ಪಾಪ, ಇದಕ್ಕೆ ದೃಢವಾದ ಸಾರ್ವತ್ರಿಕ ಶಾಸ್ತ್ರಾಧಾರವಿದೆ ಎಂದು ಹೇಳಬಾರದು. ಇನ್ನೊಂದು, ರಾಯರ ಟ್ಯಾಟೂ ಹಾಕಿಸಿಕೊಂಡ್ರೆ ರಾಯರು ಖಂಡಿತ ಸಂತೋಷ ಪಡುತ್ತಾರೆ, ಇದನ್ನು ಖಚಿತವಾದ ಶಾಸ್ತ್ರ ಸತ್ಯ ಎಂದು ಹೇಳಲು ಸಾಧ್ಯವಿಲ್ಲ. ಸರಿಯಾದ ಮಾರ್ಗವೆಂದರೆ ಭಕ್ತಿಯಿಂದ, ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳುವುದು. ನಿಮಗೆ ರಾಯರ ಚಿತ್ರವನ್ನು ದೇಹದ ಮೇಲೆ ಹಾಕಿಸಿಕೊಳ್ಳುವುದು ಸರಿಯೆಂದು ಮನಸ್ಸಿಗೆ ಅನಿಸಿದರೂ ಅದರ ಸ್ಥಾನ, ವಿನ್ಯಾಸ ಮತ್ತು ಬಳಕೆಯ ಬಗ್ಗೆ ಗೌರವದಿಂದ ಯೋಚಿಸಿ. ವಿಶೇಷವಾಗಿ ದೇವರ ಚಿತ್ರವನ್ನು ಅವಮಾನವಾಗುವಂತಹ ಸ್ಥಳದಲ್ಲಿ ಅಥವಾ ಸಂದರ್ಭಗಳಲ್ಲಿ ಇರಿಸುವುದನ್ನು ತಪ್ಪಿಸುವುದು ಉತ್ತಮ. ಇನ್ನೂ ಉತ್ತಮವಾದ ಪರ್ಯಾಯ ಬೇಕಾದರೆ ರಾಯರ ಫೋಟೋವನ್ನು ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಬಹುದು. ರಾಯರ ನಾಮವನ್ನು ಜಪಿಸಬಹುದು, ರಾಯರ ಸ್ತೋತ್ರಗಳನ್ನು ಪಠಿಸಬಹುದು, ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡೆಯಬಹುದು, ಅಗತ್ಯವಿರುವವರಿಗೆ ಸಹಾಯ ಮಾಡಬಹುದು ಮತ್ತು ಮುಖ್ಯವಾಗಿ ಸತ್ಯ, ಧರ್ಮ, ದಯೆ ಮತ್ತು ಸಾತ್ವಿಕತೆಯಿಂದ ಬದುಕಲು ಪ್ರಯತ್ನಿಸಬಹುದು. ಇದೇ ರಾಯರ ಭಕ್ತಿಯ ನಿಜವಾದ ಅರ್ಥವನ್ನು ಜೀವನದಲ್ಲಿ ತರುವ ಮಾರ್ಗ. ಕೊನೆಯದಾಗಿ ಒಂದು ಮಾತು, ರಾಯರನ್ನು ದೇಹದ ಮೇಲೆ ಬರೆಯುವುದಕ್ಕಿಂತ ರಾಯರ ನಾಮವನ್ನು ನಮ್ಮ ಹೃದಯದಲ್ಲಿ ಬರೆಯುವುದು ಹೆಚ್ಚು ಮುಖ್ಯ. ದೇಹದ ಮೇಲಿನ ಟ್ಯಾಟೂ ಕಾಲದೊಂದಿಗೆ ಬದಲಾಗಬಹುದು, ಆದರೆ ಹೃದಯದಲ್ಲಿರುವ ನಂಬಿಕೆ ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದ್ದರಿಂದ ರಾಯರ ಭಕ್ತರೇ, ನೀವು ಟ್ಯಾಟೂ ಹಾಕಿಸಿಕೊಂಡಿದ್ದರೂ ಹಾಕಿಸಿಕೊಳ್ಳದಿದ್ದರೂ ಮುಖ್ಯವಾದದ್ದು ಒಂದೇ, ರಾಯರ ಮೇಲೆ ನಂಬಿಕೆ ಇರಲಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ಧರ್ಮವನ್ನು ಪಾಲಿಸಿ, ರಾಯರ ನಾಮವನ್ನು ಸ್ಮರಿಸಿ. ರಾಯರ ಕೃಪೆ ಎಲ್ಲ ಭಕ್ತರ ಮೇಲೂ ಇರಲಿ.
ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ರಾಯರ ಭಕ್ತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ರಾಯರ ಅನುಗ್ರಹ ಸದಾ ಇರಲಿ.